ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನೆಲ್. ಎಲ್ಲ ವಿಡಿಯೋದಲ್ಲೂ ಸೇಮ್ ಹೇಳ್ದಂಗೆ ತುಂಬಾ ದಿನ ಆಗೋಗಿದೆ, ತುಂಬಾ ದಿನ ಆಗೋಗಿದೆ ವಿಡಿಯೋ ಮಾಡಿನೇ ಅಂತಾನೆ. ಬಟ್ ಅದೇ ಹೇಳ್ದಂಗೆ ಐ ಹ್ಯಾವ್ ಸೋ ಮೆನಿ ವಿಡಿಯೋಸ್, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಬಟ್ ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ನೋಡ್ಬಿಟ್ಟಿರ್ತೀರಾ, ಏನು ವಿಡಿಯೋ ಇದ್ರ ಬಗ್ಗೆ ಅಂತ. ಸೊ ಎಸ್, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಈ ವರ್ಷ ತುಂಬಾ ತುಂಬಾ ಸ್ಪೆಷಲ್ ಆಗಿರುವಂತ ವರಮಹಾಲಕ್ಷ್ಮಿ. ಯಾಕಂದ್ರೆ ಲಾಸ್ಟ್ ಇಯರು ನಾನು ಮದುವೆ ಆದ್ಮೇಲೆ ಲಾಸ್ಟ್ ಇಯರೇ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು. ಆ್ಯಂಡ್ ಅವಾಗ ನಾನು ಬೈ ದ ಟೈಮ್ ಐ ವಾಸ್ 4 ಮಂತ್ಸ್ ಪ್ರೆಗ್ನೆಂಟ್ ನಾನು. ಸೊ ನನಗೆ ಹೆಣ್ಮಗುನೇ ಬೇಕು, ಲಕ್ಷ್ಮಿನೇ ಮನೆಗೆ ಬರಬೇಕು ಅಂತ ತುಂಬಾ ರಿಸ್ಕ್ ತಗೊಂಡು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು. ಆ್ಯಂಡ್ ಈ ವರ್ಷ ಗೆಸ್ ವಾಟ್, ಲಕ್ಷ್ಮಿ ಆಲ್ರೆಡಿ ಮನೆಗೆ ಬಂದಿದ್ದಾಳೆ. ಸೊ ಈ ವರ್ಷ ನಾವು ಹೆಂಗ್ ಮಾಡಬೇಕು ಅನ್ಕೊಂತ ಇದೀವಿ ಅಂದ್ರೆ, ದೇರ್ ಇಸ್ ನೋ ಮಚ್ ಪ್ಲಾನ್ ಆಕ್ಚುಲಿ, ತುಂಬಾ ಏನು ಪ್ಲಾನ್ ಇಲ್ಲ. ಸಿಂಪಲ್ ಆಗಿ ಮಾಡಬೇಕು, ಬಟ್ ಚೆನ್ನಾಗಿ ಮಾಡಬೇಕು ಅಂತಾನೆ ಇದೆ. ಬಿಕಾಸ್ ಅವಳು ತುಂಬಾ ಚಿಕ್ಕವಳಿರೋದ್ರಿಂದ ನಮಗೆ ಎಲ್ಲಾನು ಒಟ್ಟಿಗೆ ಮ್ಯಾನೇಜ್ ಮಾಡೋಕ್ಕೂ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನಾದರೂ ಸಿಂಪಲ್ ಆಗಿ ಚೆನ್ನಾಗಿ ಮಾಡಬೇಕು. ಹೋದ ವರ್ಷ ನಾವು ಆಚೆಗಡೆ ಕುಣಿಸಿದ್ವಿ, ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ಬಟ್ ಈ ವರ್ಷ ದೇವ್ರ ಮನೆ ಒಳಗೇನೆ ಕುಣಿಸಿ ಸ್ವಲ್ಪ ಚೆನ್ನಾಗಿ ಏನಾದರೂ ಮಾಡೋಣ ಅಂತ ಅನ್ಕೋತಾ ಇದೀವಿ. ಬಿಕಾಸ್ ಮಗು ಚಿಕ್ಕದಿರೋದ್ರಿಂದ ಮಗುಗೆನೆ ಒಬ್ರು ಯಾವಾಗೂ ಕೈಯಲ್ಲೇ ಇಟ್ಕೊಂಡಿರ್ಬೇಕು. ಸೊ ಅದಕ್ಕೆ ಜಾಸ್ತಿ ರಿಸ್ಕ್ ತಗೊಂಡು ಮಾಡೋದು ಬೇಡ. ಬಟ್ ನಾನು ಅನ್ಕೊಂಡಿದ್ದೆ, ನಾನು ಹೋದ ವರ್ಷನೇ ಕೇಳ್ಕೊಂಡಿದ್ದೆ, ನಂಗೇನಾದರೂ ಹೆಣ್ಮಗು ಆದರೆ ಇಷ್ಟು ವರ್ಷ ಕಂಟಿನ್ಯೂಸ್ ಆಗಿ ಹಬ್ಬ ಮಾಡ್ತೀನಿ ಅಂತ. ಬಟ್ ಈ ಹಬ್ಬನ ನಮ್ಮ ಅತ್ತೆ ಮನೆ ಕಡೆ ಆಗಲಿ ಅವ್ರವ್ರು ಯಾರು ಅವ್ರದ್ದೆಲ್ಲ ಜಾಸ್ತಿ ಮಾಡೋದಿಲ್ಲ, ಕೆಲವೊಬ್ರು ಅಷ್ಟೇ. ಬಟ್ ನಮ್ಮ ಮಮ್ಮಿ ಮನೆಯಲ್ಲಿ ಅವ್ರು ಆಲ್ಮೋಸ್ಟ್ ಒಂದು 20 ಇಯರ್ಸಿಂದನೇ ಮಾಡ್ತಿದ್ದಾರೆ. ಅದೇ ಅವ್ರ ಮನೇಲಿ ಇದೆಯಲ್ಲ, ಆ ಮಕ್ಕಳನ್ನೇ ನನಗೆ ಕೊಟ್ಟಿರೋದು. ಸೊ ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಒಬ್ಳೇ ಮಾಡಲ್ಲ, ನಮ್ಮ ಮಮ್ಮಿ ಬಂದು ಹೆಲ್ಪ್ ಮಾಡ್ತಾರೆ, ಅತ್ತೆ ಬರ್ತಾರೆ, ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಎಸ್, ನಾವು ಸೀರೆ ತಗೊಳಕ್ ಹೋಗಿದ್ವಿ. ಅನ್ಫಾರ್ಚುನೇಟ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಗೊಳಕ್ಕಾಗಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾಡಿದ್ದೀನಿ. ಸೊ ಅದನ್ನ ನೋಡಿ ಆ್ಯಂಡ್ ಯಾ, ನಾವು ಅದನ್ನ ನೋಡ್ಕೊಂಡು ಬನ್ನಿ. ಆಮೇಲೆ ಯಾವ್ಯಾವ ಸೀರೆ ತಗೊಂಡ್ವಿ, ಹೆಂಗೆ ಏನೇನಾಯ್ತು ಅಂತ ಎಲ್ಲ ಹೇಳ್ತೀನಿ. ಆಯ್ತವ 9300. ಸೊ ನಾವು ಇಲ್ಲಿಂದ ಹೊರಟ್ವಿ. ಅದು ನಾವು ಹೋಗ್ತಾ ಇರೋ ಲೊಕೇಶನ್ನೇ ಒಂದು ಆಲ್ಮೋಸ್ಟ್ 1 hour ಜರ್ನಿ ಇತ್ತು ನಮ್ಮ ಮನೆಯಿಂದ. ಸೊ ಈ ರೋಡಲ್ಲೆಲ್ಲ ಎಷ್ಟು ಮೆಮೊರೀಸ್ ಇದೆ ಅಂದ್ರೆ ಭಯಂಕರ ಮೆಮೊರೀಸ್ ಇದೆ. ಕಾಲೇಜ್ ಬಂಕ್ ಕೊಡಿ ಯಾವಾಗೂ ಇಲ್ಲೇ ಇರ್ತಾ ಇದ್ವಿ. ಇವಾಗಾದ್ರೆ ಅರ್ಥ ಆಗ್ತಿದೆ ಇದ್ರ ವ್ಯಾಲ್ಯೂ. ನಾವು ಇಲ್ಲಿಗೆ ಬಂದಿದ್ದು ಸ್ಯಾರಿ ತಗೊಳ್ಳೋದಕ್ಕೆ, ಮೈಸೂರು ಹೊತ್ತಿಯವ್ರಿಗೆ. ಈ ಶಾಪ್ ಇಟ್ ಇಸ್ ಕ್ವೈಟ್ ಫೇಮಸ್ ಆಕ್ಚುಲಿ. ಬಟ್ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಇಷ್ಟು ವರ್ಷದಲ್ಲಿ ಬೆಂಗಳೂರಲ್ಲೇ ಇದ್ಕೊಂಡು. ನಾನು ಹೇಳ್ತಿದ್ದಾಗ ಇಲ್ಲಿಗೆ ಬಂದಿದ್ದು ಈ ಮೇನ್ ಇಂಟೆನ್ಷನ್ ನನ್ನ ಮಗಳಿಗೆ ಲಂಗ ಬ್ಲೌಸ್ ಹೊಲ್ಸಕ್ಕೆ ಒಂದು ಮೆಟೀರಿಯಲ್ ಹುಡ್ಕೋಕ್ಕೋಸ್ಕರ. ಬಟ್ ಇಟ್ ವಾಸ್ ತುಂಬಾ ವೆರೈಟೀಸ್ ಇತ್ತು, ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನಿಸ್ತಾ ಇತ್ತು. ಆ್ಯಂಡ್ ಆಲ್ಸೋ ನಂಗೊಂದು ಸೀರೆ ನೋಡಿದೆ, ನನ್ನ ಕೇಸ್ ಐತಿದ್ದು ಕ್ರೇಪ್ ಸಿಲ್ಕ್ ತಗೊಳ್ಳೋಣ ಅಂತ. ಯಾಕೋ ಕಲರ್ ಸ್ವಲ್ಪ ಸೋಬರ್ ಆಗಿತ್ತು, ಇಷ್ಟ ಆಗ್ತಾ ಇತ್ತು, ಬಿಟ್ಟಿನ ಥರ ಇತ್ತು. ಸೊ ಐ ಡಿಂಟ್ ಟೇಕ್. ಅಲ್ಲಿಂದ ನಾವು ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದ್ವಿ. ಯು ನೋ, ಸಿನ್ಸ್ ವಿ ಹ್ಯಾವ್ ಅ ಬೇಬಿ ನೌ, ಎಲ್ಲಿ ಹೋದ್ರೂ ಬರೀ ಅವಳಿಗೇನಾದ್ರೂ ತಗೋಬೇಕನ್ನೋದೇನೆ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಅಲ್ಲಿ ಎಲ್ಲೇ ಹೋದ್ರೂ ಅವಳಿಗೆ ಭಯಂಕರ ಫ್ಯಾನ್ಸ್ ಫಾಲೋಯಿಂಗು, ಎಲ್ಲೋದ್ರು ಅಲ್ಲೇನೆ. ಸೊ ಅಲ್ಲಿ ನಾವು ಮೈಸೂರು ಉದ್ಯೋಗಲ್ಲಿ ಸ್ಯಾರಿ ತಗೊಳ್ಳಿಲ್ಲ. ಸೊ ಅಲ್ಲಿಂದ ನಾವು ಆಟೋದಲ್ಲಿ ನಮ್ಮ ರೆಗ್ಯುಲರ್ ಶಾಪಿಗೆ ಎಲ್ಲಿ ಹೋಗ್ತೀವಿ ಅಲ್ಲೇ ತಗೊಳ್ಳೋಣ ಅಂತ ಬಂದ್ವಿ. ಇನ್ ಬಿಟ್ವೀನ್ ಇಷ್ಟು ಹತ್ರದಿಂದ ನಾನು ಸೀರಿಯಸ್ಲಿ ಹೇಳ್ತೀನಿ, ಫಸ್ಟ್ ಟೈಮ್ ವಿಧಾನಸೌಧನ ನೋಡಿದ್ದು. ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ದೇನೋ ಒಂಥರ ಎಷ್ಟೋ ಇಲ್ಲೇ ಇಟ್ಕೊಂಡಿದ್ದೀವಿ, ನೋಡಿಲ್ವಾ ಅನ್ನೋ ಫೀಲಿಂಗ್ ಬಂದ್ಬಿಡ್ತು ನನಗೆ. ಇಷ್ಟು ಹತ್ರದಿಂದ, ಟ್ರಸ್ಟ್ ಮೀ, ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಸಿನ್ಸ್ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡು ಜಾಸ್ತಿನೇ ಇತ್ತು. ಸೊ ಅಲ್ಲಿಂದ ನಾವು ರೆಗ್ಯುಲರ್ ಶಾಪಿಗೆ ಎಲ್ಲಿ ತಗೋತೀವೋ ಸ್ಯಾರಿ ಅಲ್ಲಿಗೆ ತಗೊಳಕ್ ಬಂದ್ವಿ. ಸೊ ನಾನು ಹೇಳ್ದಂಗೆ ಫಸ್ಟು ನಾನು ತುಂಬ ವೀಡಿಯೋಸಲ್ಲೆಲ್ಲ ನೋಡಿದ್ದೆ. ಆ್ಯಂಡ್ ನಾನು ತುಂಬ ಸತಿ ಹೋಗಿದ್ದೀನಿ ಆ ಪ್ಲೇಸಸ್ಗೆ. ಬಟ್ ನಾನು ಅಲ್ಲಿಗೆ ಹೋಗೋಕ್ಕೆ ಆಗಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸ್ದು ತುಂಬ ಜನ ಅಲ್ಲಿ ಸ್ಯಾರೀಸ್ ತೊಗೊಂಡಿರೋದನ್ನ ನೋಡಿದ್ದೆ. ನಂಗೆ ಇಷ್ಟ ಆಗಿ ಅಲ್ಲಿ ಹೋಗಲೇಬೇಕು. ಆ್ಯಂಡ್ ಆಲ್ಸೋ ನನ್ನ ಮಗಳಿಗೆ ನಾನೊಂದು ಏನಾದರೂ ಫ್ರಾಕ್ ಥರ ಅಥವಾ ಟ್ರೆಡಿಷ್ನಲ್ ಗೌನ್ ಹೊಲಿಸ್ಬೇಕು ಅಂತ ಮೆಟೀರಿಯಲ್ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಅಲ್ಲಿ ಹೋಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅಲ್ಲಿ ಯಾವುದೂ ಅಷ್ಟೊಂದು ಇಷ್ಟ ಆಗಿಲ್ಲ. ಅದು ಯಾಕಂತ ಗೊತ್ತಿಲ್ಲ. ಬಿಕಾಸ್ ನಾನು ಒಂದು ಅಂಗಡಿಗೆ ಯಾವಾಗೂ ಸ್ಟಿಕ್ ಆನ್ ಆಗಿದ್ದೆ. ಆ ಅಂಗಡಿಗೆ ಫಿಕ್ಸ್ ಆದ್ಮೇಲೆ ಇದಕ್ಕೆ ಸಡನ್ನಾಗಿ ಶಫಲ್ ಆಗಕ್ಕೆ ಆಗ್ತಾ ಇಲ್ಲೋ ಏನೋ ಗೊತ್ತಿಲ್ಲ. ಬಟ್ ನಂಗೆ ಅಲ್ಲಿ ಏನು ಅಷ್ಟಕ್ಕಷ್ಟೇ ಅನಿಸ್ತು. ಬಟ್ ಅವತ್ತಿನ ದಿನ ಸಂಡೇ ಆಗಿರೋದ್ರಿಂದನೂ ತುಂಬ ಕ್ರೌಡ್ ಇತ್ತು. ಸೊ ನಂಗೇನು ಅಷ್ಟು
ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ನಾನು ಅಲ್ಲಿನೂ ನೋಡಿ ಆಮೇಲೆ ರೆಗ್ಯುಲರ್ ಆಗಿ ನಾವ್ ಎಲ್ಲಿ ತಗೊಳ್ತೀವಿ ಅಲ್ಲೇನೆ ಬಂದ್ಬಿಟ್ಟು ಕೆಲವೊಂದು ಸೀರೆಸ್ನ ತಂದಿದ್ದೀನಿ. ಸೊ ಯಾವ ಸೀರೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಒನ್ ಬಂದು ಹ್ಮ್, ಇದು KSIC ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ಹ್ಮ್, ಇದು KSICದು ಕ್ರೇಪ್ ಸಿಲ್ಕ್ ಸ್ಯಾರಿ. ನನಗೆ ಮನೆಗೆ ಬಂದ್ಮೇಲೆ ರಿಯಲ್ ಸಿಗ್ತಿದೆ. ನನ್ನ ಎಂಗೇಜ್ಮೆಂಟ್ ಸ್ಯಾರಿನು ಇದೇ ತರ ಪ್ಯಾಟರ್ನ್ ಅಲ್ಲೇ ಇರೋದು, ಬಟ್ ಕಲರ್ ಚೇಂಜ್. ನನಗೇನೋ ಗೊತ್ತಿಲ್ಲ. ಬಟ್ ನಾನು ಆಕ್ಚುಲಿ ಏನಂತ ಹೋಗಿದೆ ಅಂದ್ರೆ ಸಾಲಿಡ್ ಕಲರ್ ತಗೊಳ್ಳೋಣ, ಆಮೇಲೆ ಈ ತರ ಚಿಕ್ಕ ಬಾರ್ಡರ್ ಅಲ್ಲಿ ಇರಿದ್ರೆ ಏನಾದ್ರು ನೋಡೋಣ ಅಂತ ಅನ್ಕೊಂಡಿದ್ದೆ. ಇದು ನೋಡ್ದಂಗೆನೆ ಸಿಂಪಲ್ ಅನ್ಸುತ್ತೆ, ಬಟ್ ವೇಟ್ ಪಿಕ್ಚರ್ ಅಭಿ ಬಾಕಿ ಹೈ. ನನಗೆ ಇದ್ರದ್ದು ಏನ್ ಇಷ್ಟ ಆಗಿದೆ ಅಂದ್ರೆ, ವೇಟ್ 1 ಸೆಕೆಂಡ್, ಕ್ಯಾಮ್ರಾನ ಅಲ್ಲಿ ಮೇಕ್ ಡೌನ್. ಇವಾಗ ಓಕೆ. ಏನ್ ಇಷ್ಟ ಆಯ್ತು ಅಂದ್ರೆ, ಪಲ್ಲುನ ನೋಡಿ ನಾನು ಫಿದಾ ಆಗಿ ತಗೊಂಡಿದ್ದು ಸ್ಯಾರಿ ಇದು. ಬಟ್ ಇದು ನೋಡಕ್ ತುಂಬಾ ಹಿಂಗ ಕಾಣಿಸ್ತಿದೆ, ಬಟ್ ಹಾಕೊಂಡಾಗ ದಿಸ್ ವಿಲ್ ಲುಕ್ ವೆರಿ ನೈಸ್. ನಂಗೆ ಫೋಲ್ಡಿಂಗ್ ಹೋಗ್ಬಿಡುತ್ತೆ ಅಂತ ಬೇರೆ ಭಯ. ಸಿ, ನಾನು ಹೇಳ್ದಂಗೆ ಪಲ್ಲು ನೋಡಿದ್ರೆ ಏನ್ ರಾಯಲ್ ಆಗಿದೆ ಈ ಪಲ್ಲು. ಹಾಕೊಂಡಾಗ ಮಾತ್ರ ಇಟ್ ವಿಲ್ ಲುಕ್ ವೆರಿ ವೆರಿ ನೈಸ್. ಸಕ್ಕತ್ತಾಗಿ ಕಾಣಿಸುತ್ತೆ. ಪಲ್ಲುನ ನೋಡಿ ನಾನು ಇದಾಗಿ ತಗೊಂಡಿದ್ದೀನಿ ಸೀರೆನ. ಅಂಡ್ ಇದು ರೇರ್ ಕಾಂಬಿನೇಷನ್ ಸ್ಯಾರಿ ಕೂಡ. ಸೊ ಎಸ್, ಇದನ್ನ ತಗೊಂಡೆ. ಬಟ್ ನನ್ ಇದು ಪ್ರೈಸ್ ನನ್ಗೆ ಎಷ್ಟಾಯ್ತು ಅಂದ್ರೆ 16,800, ಆಲ್ಮೋಸ್ಟ್ 17,000 ಇದು ಸ್ಯಾರಿ. ಈ KSIC ಕ್ರೇಪ್ ಸಿಲ್ಕ್ ಸ್ಯಾರಿ 17,000. ಐ ಥಿಂಕ್ ಆರಾಮಾಗಿ ಕೊಡ್ಬೋದು ಅನ್ಸುತ್ತೆ 17,000ಗೆ, ಬಿಕಾಸ್ ವೆಯ್ಟುನು ಹಂಗೆ ಇದೆ. ಅಂಡ್ ಆಲ್ಸೋ ಎಷ್ಟು GSM ಇದೆ ಅಂತ ನೋಡಿಲ್ಲ ಅಲ್ಲ. ಇದು 120 GSM ಇರುವಂತ ಸ್ಯಾರಿ ಇದು. ಅಗೇನ್ ಸಿಲ್ಕ್ ಸರ್ಟಿಫೈಡ್ ಮಾರ್ಕ್ದು. ಸೊ ಇದು ಫಸ್ಟ್ ಸ್ಯಾರಿ. ಇದನ್ನ ನಾವು ಲಕ್ಷ್ಮಿಗೆ ಉಡಿಸ್ತಾ ಇಲ್ಲ ಆಕ್ಚುಲಿ, ಬಟ್ ನಂಗೆ ತಟ್ಟೆಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ತಗೊಂಡಿರೋದು. ಬಿಕಾಸ್ ಒಳಗೆ ಕುಡಿಸ್ತಾ ಇರೋದ್ರಿಂದ ದೊಡ್ಡದಾಗಿ ಸೀರೆ ಎಲ್ಲ ಉಡ್ಸಕ್ಕಾಗಲ್ಲ. ಸೊ ಚೆನ್ನಾಗಿರೋ ಬ್ಲೌಸ್ ಪೀಸ್ ಮೇಲೆ ಉಡ್ಸ್ಬಿಟ್ಟು ನೀಟಾಗಿ ಮಾಡೋಣ ಅನ್ಕೊಂಡಿದೀವಿ. ಸೊ ಇದನ್ನ ತಟ್ಟೆಗೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರೋದು. ಅಂಡ್ ನಾವು ಗೊತ್ತಲ್ವಾ ಹೆಣ್ಮಕ್ಳಿಗೆ ಹೆಂಗೆ ಸ್ಯಾರಿ ಉಡ್ಸೋಗುತ್ತೆ ಅಂತ. ಸೊ ಒಂದ್ ತಗೊಳಕ್ ಹೋಗಿ ಎಷ್ಟೊಂದೆಲ್ಲ ತಗೊಂಡ್ ಬರ್ತೀವಿ. ಅಂಡ್ ಇದು ಒಂಥರ ಚೆನ್ನಾಗ್ ಅನಿಸ್ತು, ಬಿಕಾಸ್ ನನಗೆ ಇದೇ ಇದ್ರಲ್ಲಿ ಐ ವಾಸ್ ಲುಕಿಂಗ್ ಫಾರ್ ಇದು ಮತ್ತೆ ಪಿಂಕ್ ಕಲರ್ ಬಾರ್ಡರ್ ನೋಡ್ತಿದೆ. ಬಟ್ ಇದು ಹಾಕೊಂಡಾಗ ಐ ಫೆಲ್ಟ್ ಚೆನ್ನಾಗ್ ಅನಿಸ್ತಿದೆ ಅಂತ. ಬಟ್ ಯಾ, ಇದು ಒಂದು ತಗೊಂಡೆ. ನಾರ್ಮಲಿ ಹೋಗ್ತಾ ಬರ್ತಾ ಸೀರೆ ನನಗೆ ತುಂಬಾ ಹುಚ್ಚು. ಯಾವ ತರ ಹುಚ್ಚು ಅಂತ ಹೇಳಕ್ಕಾಗಲ್ಲ, ಅಷ್ಟು ಸ್ಯಾರಿ ಹುಚ್ಚು. ಅಂಡ್ ಆಮೇಲೆ ನನ್ಗೆ ಐ ಡೋಂಟ್ ನೋ ಎಲ್ಲರಿಗೂ ಇದು ಅನ್ಸುತ್ತಾ ಇಲ್ಲ ಏನು ಅಂತ. ಇವಾಗ ನಾವ್ ಯಾವ್ದಾದ್ರು ಸೀರೆ ತಗೋಬೇಕು ಅಂತ ನೋಡ್ಬಿಟ್ಟು ಬಿಟ್ಬಿಟ್ಟು ಬಂದಿರ್ತೀವಿ. ಬಟ್ ನಾವೆಲ್ಲಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ಅದು ಯಾರಾದ್ರೂ ಹಾಕೊಂಡಿದ್ದಾಗ ನೋಡಿದಾಗ ಆ ರಿಗ್ರೆಟ್ ಕಾಣಿಸುತ್ತೆ. ಸೊ ನನ್ಗದು ಒಂದ್ 4-5 ಸತಿ ಹಿಟ್ ಆಗಿದೆ. ಸೊ ನಾನು ಅದಕ್ಕೆ ಇವಾಗ ಏನಂದ್ರೆ ನಂಗೆ ಇಷ್ಟ ಆದ್ರೆ ನಾನು ತಗೊಂಡ್ಬಿಡ್ತೀನಿ, ಅದು ಸ್ಯಾರಿ ವಿಷಯದಲ್ಲಿ ಮಾತ್ರ. ಸೊ ಎಷ್ಟೇ ಕಾಸ್ಟ್ಲಿ ಆಗಲಿ ಏನೇ ಆಗಲಿ ತಗೊಂಡ್ಬಿಡೋದು. ಸೊ ಇದು ಹಾಕೊಂಡಾಗ ಇಟ್ ವಿಲ್ ಲುಕ್ ವೆರಿ ನೈಸ್. ಬರೀ ಎರಡೇ ಅಲ್ಲ, ಇನ್ನೊಂದಿದೆ. ಇದು ನನ್ನ ಹತ್ರ ಸೇಮ್ ಸ್ಯಾರಿ ಆರೆಂಜ್ ಕಲರ್ ಇದೆ. ಸೊ ಅದು ನನ್ಗೆ ಹಾಕೊಂಡಾಗ ಒಂಥರ ಬೆಣ್ಣೆನ ಮೈ ಮೇಲೆ ಹಾಕೊಂಡಿರೋ ತರ ಫೀಲಿಂಗ್ ಇರುತ್ತೆ. ಸೊ ಅದಕ್ಕೇನೆ ನಾನು ಈ ತರ ಮೆಟೀರಿಯಲ್ ಅಲ್ಲಿ ಇನ್ನೊಂದು ತಗೊಂಡೆ. ಅಂಡ್ ಅಗೈನ್ ದಿಸ್ ಇಸ್ ಆಲ್ಸೋ ವೆರಿ ಸ್ಮಾಲ್ ಬಾರ್ಡರ್ ಇರೋದು. ಇದು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸಾಂಪಲ್ ಟೆಂಪಲ್ಸ್ಗೆ ಅಲ್ಲಿ ಇಲ್ಲಿಗೆ ಸ್ಮಾಲ್ ಫಂಕ್ಷನ್ಸ್ ಏನಾದ್ರು ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದು ಬಂದ್ಬಿಟ್ಟು ನನಗೆ 3,000 ರುಪೀಸ್ ಆಯ್ತು. ಇದು ಸಾಫ್ಟ್ ಸಿಲ್ಕ್ ಅಲ್ಲಿ 3,000. ಸೆಮಿ ಸಿಲ್ಕ್ ಅಂತ ಹೇಳಿದ್ದು. ಸೊ ಸೆಮಿ ಸಿಲ್ಕ್ ಮಿಕ್ಸ್ ಚೆನ್ನಾಗಿದೆ, ಪ್ಲೇನ್ ಬ್ಲೌಸು. ಸೊ ಇಷ್ಟು ತಗೊಂಡ್ ಬಂದ್ವಿ. ಅಂಡ್ ನನ್ನ ಮಗಳಿಗನ ಮೆಟೀರಿಯಲ್ ತಗೊಂಡ್ ಬಂದಿದ್ದೀವಿ ನಾವು. ಸೊ ಅದನ್ನ ಸ್ಟಿಚ್ ಹಾಕ್ಸಕ್ಕೆ ಎಲ್ಲಿ ಕರ್ಕೊಂಡೋಗಿದೆ, ಏನೇನು ಕರ್ಕೊಂಡೋಗಿದೆ ಅಂತ ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡ್ತೀನಿ. ಅಂಡ್ ಎಸ್, ಇದೇನೆ ಇಷ್ಟೇ. ಐ ಮೀನ್ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರೀಸ್ ಇಷ್ಟೇನೆ. ಸೊ ಎಸ್, ಮುಂದಿನ ವಿಡಿಯೋದಲ್ಲಿ ನಾವು ಹೆಂಗೆ ಪ್ರಿಪೇರ್ ಮಾಡಿದ್ವಿ, ಹೆಂಗೆ ಹಬ್ಬ ಮಾಡಿದ್ವಿ ಅಂತ ಎಲ್ಲ ತೋರಿಸ್ತೀವಿ.
ಸೊ ಅಲ್ಲಿಂದ ನೆಕ್ಸ್ಟ್ ಡೇ ನನ್ನ ಮಗಳದು ಒಂದು ಚೆಕಪ್ ಇತ್ತು. ಸೊ ಚೆಕಪ್ಗಂತ ನಾವು ಹಾಸ್ಪಿಟಲ್ ಕರ್ಕೊಂಡ್ವಿ. ಅಂಡ್ ಆಲ್ಸೋ ಎಷ್ಟೊಂದ್ ಜನ ಕೇಳಿದ್ರಿ, ನೀವು ಗೌರ್ಮೆಂಟ್ ಅಲ್ಲಿ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದೀರಾ ಅಥವಾ ಪ್ರೈವೇಟ್ ಅಲ್ಲಿ ಹಾಕ್ಸ್ತಾ ಇದ್ದೀರಾ ಅಂತ. ಅಫ್ಕೋರ್ಸ್ ನಾನು ಗೌರ್ಮೆಂಟ್ ಅಲ್ಲೇ ಹಾಕ್ಸಿರೋದು, 3 ವ್ಯಾಕ್ಸಿನ್. ಸೊ ಇನ್ನೊಂದು 9 ತಿಂಗಳದೊಂದು ವ್ಯಾಕ್ಸಿನ್ ಇದೆ, ಅದೊಂದು ಹಾಕ್ಸ್ಬೇಕು. ಅಂಡ್ ಇನ್ನೊಂದು 1.5 ವರ್ಷ ಆದ್ಮೇಲೆನೆ. ಐ ಥಿಂಕ್ ನನ್ಗೇನ್ ಡಿಫ್ರೆನ್ಸ್ ಜಾಸ್ತಿ ಅನಿಸ್ತಾ ಇಲ್ಲ, ಬಿಕಾಸ್ ಎಲ್ಲರೂ ಒಪಿನಿಯನ್ ಕೇಳಿದಾಗ ಐ ಥಿಂಕ್ ಗೌರ್ಮೆಂಟ್ ಬೆಸ್ಟ್ ಅನಿಸ್ತು. ಸೊ yeah, it will be little painful, but I think it is very effective. ಸೊ ನಾವು ಇಲ್ಲಿಂದ ಅವಳದು ಚೆಕಪ್ ಮುಗಿಸ್ಕೊಂಡು ನನ್ನ ಮಗಳಿಗೆ ಆಸ್ ಐ ಟೋಲ್ಡ್ ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕಾಗಿತ್ತು. ಇವರು ನಮ್ ಇದು ಇನ್ ಅರೌಂಡ್ ಜೆ ಪಿ ನಗರ್ ಯಾರಾದ್ರೂ ಇದ್ರೆ ಅವರು ಸ್ವಲ್ಪ ಕ್ವೈಟ್ ಫೇಮಸ್ಸೇ. ಸೊ ನಾನು ಸುಮ್ಮನೆ ಡಿಸೈನರ್ಸ್ ಹತ್ರ ಎಲ್ಲ ಹೋಗೋದು ಬೇಡ, ಬಿಕಾಸ್ ಇದೇನು ಅಷ್ಟೊಂದು ಕಾಸ್ಟ್ಲಿ ಆಗಿ ತಗೊಂಡಿರಲಿಲ್ಲ. ಸೊ ನಾರ್ಮಲ್ ಆಗಿರೋರ ಹತ್ರನೇ ಹೋಗಿ ಕೊಡೋಣ ಅಂತು. ಸೊ ಇಲ್ಲಿ ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಅಂಡ್ ಔಟ್ಪುಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿ ಉಳ್ಕೊಡ್ತಾರೆ ವಿತ್ ವೆರಿ ಆಫರ್ಡಬಲ್ ಪ್ರೈಸ್. ಯಾರಾದರೂ ಟ್ರೈ ಮಾಡಬೇಕು ಅಂತ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ. ಐ ಥಿಂಕ್ ಜೆ ಪಿ ನಗರಲ್ಲಿ ಇನ್ ಅರೌಂಡ್ ಇಸ್ ಕ್ವೈಟ್ ಫೇಮಸ್ ಓನ್ಲಿ ಬಿಕಾಸ್ ಅವ್ರದ್ದು ಡಿಸೈನರ್ ತರನೇ ಫಿನಿಶಿಂಗ್ ಕೊಡ್ತಾರೆ. ಸೊ ಯಾ, ಯಾರಾದ್ರೂ ಟ್ರೈ ಮಾಡಬೇಕು ಅಂತ ಇದ್ರೆ ಪ್ಲೀಸ್ ಗಿವ್ ಅ ಟ್ರೈ. ಬೇಬಿ ಗರ್ಲ್ಸ್ ಇರೋರಿಗೆ ಅದೇ ಔಟ್ಪುಟ್ ವೈಸ್ನು ಚೆನ್ನಾಗೇ ಕೊಡ್ತಾರೆ. ಐ ಥಿಂಕ್ ನಾನು ಅದೇ ಹೇಳ್ದಂಗೆ ನಾರ್ಮಲ್ ಆಗಿರೋ ಮೆಟೀರಿಯಲ್ ತಗೊಂಡಿರೋದ್ರಿಂದ ನಾನು ಡಿಸೈನರ್ಸ್ಗೆಲ್ಲ ಹೋಗಿ ಕೊಡೋದು ಬೇಡ ಅನಿಸ್ತು. ಸೊ ಅದಕ್ಕೆ ಇವ್ರನ್ನ ಚೂಸ್ ಮಾಡಿ ಇವ್ರಿಗೆ ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹೆಂಗೆ ಬಂದಿದೆ ಔಟ್ಪುಟ್ಟು ಅಂತ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಸ್, ಸಿಗೋಣ ಮುಂದಿನ ವ್ಲಾಗಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.